ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ವೃಶ್ಚಿಕ ರಾಶಿಯವರಿಗೆ ಫೆಬ್ರವರಿ 1, 2, 3, 4 ಮತ್ತು 5 ಹುಣ್ಣಿಮೆಯ ನಂತರ ನಿಮ್ಮ ಜೀವನದಲ್ಲಿ ಇದೇ ಸಂಭವಿಸುತ್ತದೆ. ಒಬ್ಬ ಹೊಸ ವ್ಯಕ್ತಿ ಆಗಮನ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತದೆ. ಹಾಗಾದರೆ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಈ ಒಂದು ವಿಡಿಯೋ ಸಿಕ್ಕಿದ್ರೆ ಇದು ಕಾಕತಾಳೀಯವಲ್ಲ, ಇದು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯ ಸಂಕೇತ. ಈ ಕ್ಷಣದಲ್ಲಿ ನಿಮ್ಮ ಮನೆಯಲ್ಲಿ ಒಂದು ಅದೃಶ್ಯ ಶಕ್ತಿ ಚಲಿಸುತ್ತಿದೆ. ಆ ಶಕ್ತಿ ಒಳ್ಳೆಯದೋ ಕೆಟ್ಟದ್ದೋ ಈ ವಿಡಿಯೋದ ಅತ್ಯಂತ ವಿಶೇಷವಾದ ಸಮಯ ನಿಮಗೆ ಸಂಪೂರ್ಣವಾಗಿ ಅರ್ಥವಾಗುತ್ತೆ. ಈ ಶಕ್ತಿ ನಿಮ್ಮ ಮನೆಯನ್ನು ಹೇಗೆ ಆಯ್ಕೆ ಮಾಡಿಕೊಂಡಿದೆ, ಅದು ಯಾವಾಗ ಸಕ್ರಿಯವಾಗುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಕಷ್ಟಗಳನ್ನು ಫೆಬ್ರವರಿ 1ನೇ ತಾರೀಕಿನಿಂದ 5ನೇ ತಾರೀಕಿನ ಒಳಗೆ ಯಾವ ರೀತಿ ದೂರಿಸಲ್ಪಡುತ್ತದೆ. ಎಲ್ಲ ರೀತಿ ಕಷ್ಟಗಳಿಂದ ಪರಿಹಾರ ಸಿಗುವಂತಹ ಸಮಯ ಇದಾಗಿದ್ದು, ಹೊಸ ವ್ಯಕ್ತಿಯ ಆಗಮನ ನಿಮ್ಮ ಜೀವನಕ್ಕೆ ಶಕ್ತಿ ತುಂಬುವಂತಹ ಕೆಲಸವನ್ನು ಯಾವ ರೀತಿ ನಿರ್ವಹಿಸುತ್ತೆ ಎಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ವೃಶ್ಚಿಕ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವರ್ತಮಾನ ಮತ್ತು ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ ನಿರ್ದಿಷ್ಟವಾಗಿ ಹೇಳೋದಾದ್ರೆ, ಈ ಒಂದು ಅಕ್ಷರದಿಂದ ಪ್ರಾರಂಭವಾಗುವ ವ್ಯಕ್ತಿ ಈಗ ನಿಮ್ಮ ಜೀವನಕ್ಕೆ ಪ್ರಮುಖವಾದ ಪಾತ್ರ ವಹಿಸುತ್ತಿದ್ದಾರೆ. ಆ ವ್ಯಕ್ತಿ ಯಾರೆಂದು ತಿಳಿದ ತಕ್ಷಣವೇ ನೀವು ಇಲ್ಲಿಯವರೆಗೆ ಎದುರಿಸಿದಂತಹ ಎಲ್ಲ ನೋವುಗಳು ಉತ್ತರವನ್ನು ಕಂಡುಕೊಳ್ತೀರಾ. ಒಟ್ಟಾರೆಯಾಗಿ ಈ ಸಮಯ ನಿಮ್ಮ ಜೀವನದಲ್ಲಿ ಒಂದು ಮಹತ್ತರವಾದ ತಿರುವಿಗೆ ಕಾದು ಕುಳಿತಿರುವಂತಹ ವಿಶೇಷವಾದ ಸನ್ನಿವೇಶ ಅಂತ ಹೇಳಬಹುದು. ಈ ಸಮಯ ಎಲ್ಲ ನೋವುಗಳು ದೂರವಾಗುತ್ತೆ, ನಿಮ್ಮ ಜೀವನದಲ್ಲಿ ಕಷ್ಟಗಳಿಂದ ಮುಕ್ತರಾಗ್ತೀರಾ. ಈ ಮಧ್ಯದಲ್ಲಿ ನೀವು ಖಂಡಿತವಾಗಿ ಶಾಂತವಾಗಿರುವಂತಹ ಸ್ಥಳದಲ್ಲಿ ಏಕಾಂತವಾಗಿ ಕುಳಿತು ನಿಮ್ಮ ಮನಸ್ಸನ್ನು ಸ್ಥಿರವಾಗಿ ಇಟ್ಟುಕೊಳ್ಳಿ ಮತ್ತು ಪ್ರತಿಯೊಂದು ಪದವನ್ನು ಎಚ್ಚರಿಕೆಯಿಂದ ಕೇಳಿಸಿಕೊಳ್ಳಿ. ನೀವು ಮಧ್ಯದಲ್ಲಿ ನಿಲ್ಲಿಸಿದರೆ ನಿಮ್ಮ ಸ್ವಂತ ಕೈಗಳಿಂದ ನಿಮಗೆ ಬರಬೇಕಾದ ಅದೃಷ್ಟವನ್ನು ದೂರ ಮಾಡ್ತೀರಾ. ವೃಶ್ಚಿಕ ರಾಶಿಯವರು ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಮೌನವಾಗಿ ಬಹಳಷ್ಟು ಬಳಲುತ್ತಾರೆ ಮತ್ತು ಬೇರೆಯವರಿಗೆ ಸಹಾಯ ಮಾಡುವ ಮೂಲಕ ತಮ್ಮ ಜೀವನವನ್ನು ಹಿಂದಕ್ಕೆ ತಳ್ಳುತ್ತಾರೆ. ಈ ಕಾರಣದಿಂದಾಗಿ ನಿಮ್ಮ ಮನೆಯಲ್ಲಿ ಕೆಲವೊಂದಿಷ್ಟು ಬಾರಿ ಹಲವಾರು ವಿಶೇಷತೆಯಿಂದ ತುಂಬಿರುವಂತಹ ಶಕ್ತಿಗಳು ಕೆಲಸ ಮಾಡುತ್ತೆ. ನೀವು ಮಾಡುವ ಪ್ರತಿಯೊಂದು ಆಲೋಚನೆ, ನೀವು ಹೇಳುವ ಪ್ರತಿಯೊಂದು ಮಾತು ನಿಮ್ಮ ಮನೆಯಲ್ಲಿ ಕಂಪನವನ್ನು ಸೃಷ್ಟಿಸುತ್ತದೆ. ಈ ಶಕ್ತಿಯು ನಿಮಗೆ ಹೇಳುತ್ತದೆ, ನೀವು ಇನ್ನು ಮುಂದೆ ಮೌನವಾಗಿ ಬಳಲಬೇಕಾಗಿಲ್ಲ. ಒಬ್ಬ ವ್ಯಕ್ತಿಯು ನಿಮಗೆ ಜೀವನದಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ನಿಮ್ಮ ಎಲ್ಲ ಶತ್ರುಗಳ ರಕ್ಷಕನಾಗಿ ನಿಮ್ಮ ಜೀವನದಲ್ಲಿ ಆಶೀರ್ವಾದದ ಮೂಲಕ ಎಲ್ಲ ಕಷ್ಟಗಳನ್ನು ತೊಡೆದು ಹಾಕಲು ಬರುತ್ತಿದ್ದಾರೆ ಎಂದು ದೇವರುಗಳು ಆಶೀರ್ವಾದವನ್ನು ನೀಡುತ್ತಿದ್ದಾರೆ. ಖಂಡಿತವಾಗಿ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಒಂದು ಮಹತ್ವದ ತಿರುವು. ಈ ವ್ಯಕ್ತಿಯು ಹಿಂದೆ ನಿಮ್ಮನ್ನು ನೋಯಿಸಿರಬಹುದು ಅಥವಾ ನಿಮ್ಮನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳದ ವ್ಯಕ್ತಿಯಾಗಿರಬಹುದು. ಆದರೆ ಜ್ಯೋತಿಷ್ಯವು ಈ ಒಂದು ಸಮಯ ಅಂದರೆ ಫೆಬ್ರವರಿ 1ರಿಂದ 5ನೇ ತಾರೀಕಿನ ಒಳಗೆ ಹುಣ್ಣಿಮೆ ಮುಗಿದ ನಂತರ ನಿಮ್ಮ ಮನೆಗೆ ಈ ವ್ಯಕ್ತಿಯ ಮೂಲಕ ಒಂದು ಪ್ರಮುಖ ಘಟನೆ ಸಂಭವಿಸುತ್ತದೆ ಎಂದು ಹೇಳುತ್ತಿದ್ದಾರೆ. ಈ ವ್ಯಕ್ತಿಯ ಮಾತುಗಳು ಮೊದಲಿಗೆ ನಿಮ್ಮನ್ನು ನೋಯಿಸುತ್ತಿತ್ತು, ಆದರೆ ಈಗ ಅದೇ ಮಾತುಗಳು ನಿಮ್ಮ ಜೀವನವನ್ನು ಸರಿ ಮಾಡುತ್ತದೆ. ಒಟ್ಟಾರೆಯಾಗಿ ನೀವು ಕೇಳಲು ಹೆದರುತ್ತಿದ್ದಂತಹ ಸತ್ಯವನ್ನು ಈ ವ್ಯಕ್ತಿಯು ನಿಮಗೆ ಹೇಳುತ್ತಾನೆ. ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಸತ್ಯವನ್ನು ತಿಳಿದುಕೊಂಡರೆ ಮುಂದಿನ ಜೀವನವನ್ನು ಹೇಗೆ ಎದುರಿಸಬೇಕೆನ್ನುವಂತಹ ಸಂಪೂರ್ಣವಾದ ಪಾಠ ಅರಿವಾಗುತ್ತದೆ. ಈ ಸಮಯವನ್ನು ಸ್ವೀಕರಿಸಲು ನಿಮಗೆ ಕೆಲವೊಂದಿಷ್ಟು ಸಮಯವನ್ನು ತೆಗೆದುಕೊಳ್ಳಬೇಕಾಗಬಹುದು. ಕೆಲವೊಂದಿಷ್ಟು ಬಾರಿ ನೀವು ತಪ್ಪಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಏಕೆ ಬಂದಿದ್ದಾನೆ ಎಂದರೆ, ನಿಮ್ಮ ಮನೆಗೆ ಕಾಲಿಡುತ್ತಿರುವಂತಹ ವ್ಯಕ್ತಿ ಈಗ ಫೆಬ್ರವರಿ 1ರಿಂದ 5ನೇ ತಾರೀಕಿನ ಒಳಗೆ ಒಬ್ಬ ವ್ಯಕ್ತಿ ನಿಮ್ಮ ಮನೆಗೆ ಖಂಡಿತವಾಗಿ ಪ್ರವೇಶ ಮಾಡ್ತಾರೆ. ನಿಮ್ಮ ಜೀವನದ ಕಷ್ಟಗಳನ್ನು ದೂರ ಮಾಡ್ತಾರೆ. ಒಟ್ಟಾರೆಯಾಗಿ ನಿಮ್ಮ ಕುಟುಂಬದ ಸದಸ್ಯನಾಗಿರಬಹುದು ಅಥವಾ ಬಹಳ ದಿನಗಳ ನಂತರ ನೀವು ನೋಡಿದ ವ್ಯಕ್ತಿಯಾಗಿರಬಹುದು. ಈ ವ್ಯಕ್ತಿ ಬಂದಿರೋದು ಕಾಕತಾಳೀಯವಲ್ಲ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ನೋವು, ಅಪಮಾನ, ದುರಾದೃಷ್ಟವನ್ನು ಅನುಭವಿಸಿದ್ದೀರಾ. ಎಲ್ಲ ಕಷ್ಟಗಳಿಂದ ಈಗ ಹೊರಬರುವಂತಹ ಸಮಯವಾಗಿರೋದ್ರಿಂದ ಕೆಲವೊಂದಿಷ್ಟು ಬಾರಿ ನೀವು ಮಾಡಿದಂತಹ ತ್ಯಾಗಗಳು ವ್ಯರ್ಥವಾಗೋದಿಲ್ಲ ಎಂದು ನೀವು ಅರ್ಥ ಮಾಡಿಕೊಳ್ತೀರಾ. ಇಂದಿನಿಂದ ನೀವು ನಿರ್ಧಾರ ತೆಗೆದುಕೊಳ್ಳಬೇಕಾಗುತ್ತದೆ. ಆ ನಿರ್ಧಾರವು ನಿಮ್ಮ ಜೀವನವನ್ನು 2 ಮಾರ್ಗವಾಗಿ ವಿಂಗಡಿಸುತ್ತದೆ. ಈ ಫೆಬ್ರವರಿ 1ರಿಂದ 5ನೇ ತಾರೀಕಿನ ಒಳಗೆ ವೃಶ್ಚಿಕ ರಾಶಿಯವರು ಶನಿಯ ಪರೀಕ್ಷೆಗಳನ್ನು ಮೌನವಾಗಿ ಎದುರಿಸಿದ್ದಕ್ಕೆ ಕಾರಣ ನೀವು ಬೇರೆಯವರ ರಾಶಿ ಚಕ್ರ ಚಿಹ್ನೆಗಳ ಫಲವನ್ನು ಅನುಭವಿಸಿದಾಗ ನೀವು ಕಾಯುತ್ತಿದ್ದೀರಿ. ಈಗ ಈ ಕಾಯುವಿಕೆ ಮುಗಿದಿದೆ. ಫೆಬ್ರವರಿ 1ರಿಂದ 5ನೇ ತಾರೀಕಿನವರೆಗೂ ಕೂಡ ಶನಿಯು ನಿಮ್ಮ ಕರ್ಮವನ್ನು ಪರಿಶೀಲನೆ ಮಾಡ್ತಿದ್ದಾನೆ. ನೀವು ಮಾಡಿದ ಒಳ್ಳೆಯದನ್ನು ಈಗ ಅದು ನಿಮ್ಮ ಕೆಳಗೆ ಬರುತ್ತದೆ. ಅಂದರೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಒಳ್ಳೆಯ ಒಂದು ಕೆಲಸ ಮಾಡಿದರೂ ಕೂಡ ಪ್ರತಿಫಲವನ್ನು ನಿರೀಕ್ಷೆ ಮಾಡಿರೋದಿಲ್ಲ. ಆದರೆ ಈಗ ಕಾಲ ಸಮಯ ಬದಲಾಗಿದೆ. ನಿಮ್ಮ ಜೀವನದಲ್ಲಿ ಒಳ್ಳೆಯದಕ್ಕೆ ತಿರುಗಿ ನಿಮಗೆ ಒಳ್ಳೆಯದಾಗುವಂತಹ ವಿಶೇಷವಾದ ಸಂದರ್ಭ ಅಂತ ಹೇಳಬಹುದು.
ನೀವು ಎದುರಿಸಿದಂಥ ಅವಮಾನಗಳು ಮತ್ತು ನೀವು ನುಂಗಿದಂತಹ ಮಾತುಗಳು ಅವು ಒಂದೊಂದಾಗಿ ಕೆಳಗೆ ಬೀಳುತ್ತದೆ. ಇದು ಶನಿಯು ನಿಮಗೆ ನೀಡುವಂತಹ ನ್ಯಾಯದ ಫಲವಾಗಿದೆ. ಜೀವನದಲ್ಲಿ ನೀವು ಯಾರಿಗೆ ಏನನ್ನ ಸಾಬೀತುಪಡಿಸಬೇಕಾಗಿಲ್ಲ. ಫೆಬ್ರವರಿ 1ರಿಂದ 5ನೇ ತಾರೀಕಿನವರೆಗೂ ಕೂಡ ಹಣಕಾಸು, ಉದ್ಯೋಗ ಮತ್ತು ಜೀವನದಲ್ಲಿ ಬದಲಾವಣೆಗಳು ಪ್ರಾರಂಭವಾಗುತ್ತೆ. ಇದ್ದಕ್ಕಿದ್ದಂತೆ ಒಂದು ಅವಕಾಶ, ಕೊಡುಗೆ ಅಥವಾ ಪರಿಹಾರ ಬರುತ್ತದೆ. ಆದರೆ ಈ ಸಮಯದಲ್ಲಿ ಹಠಾತ್ ನಿರ್ಧಾರವನ್ನು ತೆಗೆದುಕೊಳ್ಳದಂತೆ ಎಚ್ಚರವನ್ನು ವಹಿಸಬೇಕು. ವೃಶ್ಚಿಕ ರಾಶಿಯವರಿಗೆ ಹಣಕ್ಕಿಂತ ಗೌರವ ಮುಖ್ಯ. ಈ 4-5 ದಿನಗಳಲ್ಲಿ ನೀವು ತೆಗೆದುಕೊಳ್ಳುವ ಒಂದು ನಿರ್ಧಾರ ಇನ್ನು ಮುಂದಿನ 5 ವರ್ಷಗಳು ನಿಮ್ಮ ಭವಿಷ್ಯ ನಿರ್ಧಾರವಾಗುತ್ತದೆ ಮತ್ತು ಭದ್ರ ಬುನಾದಿಯಾಗುತ್ತೆ. ಈ ಸಮಯದಲ್ಲಿ ಮೌನವಾಗಿರೋದು ಮತ್ತು ಎಲ್ಲವನ್ನ ಕೇಳಿಸಿಕೊಳ್ಳೋದು, ಯೋಚಿಸೋದು ಬಹಳ ಮುಖ್ಯ. ಪ್ರೇಮ ಜೀವನ ವೃಶ್ಚಿಕ ರಾಶಿಯವರಿಗೆ ಹೃದಯ ಪರೀಕ್ಷೆಗಳು. ವೃಶ್ಚಿಕ ರಾಶಿಯವರು ಪ್ರೇಮ ಜೀವನದಲ್ಲಿ ಪ್ರೀತಿಯನ್ನ ಹಗುರವಾಗಿ ಪರಿಗಣಿಸೋದಿಲ್ಲ. ಒಮ್ಮೆ ಅವರು ಯಾರ ಮೇಲಾದರೂ ಮನಸ್ಸು ಮಾಡಿದರೆ ಆ ವ್ಯಕ್ತಿಗಾಗಿ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಲು ಕೂಡ ಸಿದ್ಧವಾಗಿರ್ತಾರೆ. ಆದರೆ ಇದು ಅವರ ದೌರ್ಬಲ್ಯವೂ ಆಗಿದೆ. ಅದೇ ರೀತಿಯ ಇಲ್ಲಿಯವರೆಗೆ ನಿಮ್ಮ ಪ್ರೇಮ ಜೀವನವು ಹೆಚ್ಚಾಗಿ ತ್ಯಾಗಗಳನ್ನು ಆವರಿಸಿದೆ. ಅಂದರೆ ಅವರಿಗೋಸ್ಕರ ನೀವು ಎಲ್ಲವನ್ನ ಕೊಟ್ಟಿದ್ದೀರಾ ಮತ್ತು ಎಲ್ಲವನ್ನ ಕಳ್ಕೊಂಡಿದ್ದೀರಾ. ಖಂಡಿತವಾಗಿ ನೀವು ನೀಡಿದ ಪ್ರೀತಿಗೆ ನೀವು ನಿರೀಕ್ಷಿಸಿದ ಗೌರವ ಸಿಗ್ತಾ ಇಲ್ಲ. ಫೆಬ್ರವರಿ 1ರಿಂದ 5ನೇ ತಾರೀಕಿನ ನಂತರ ನಿಮ್ಮ ಹೃದಯಕ್ಕೆ ಸಂಬಂಧಿಸಿದಂತಹ ಒಂದು ರಹಸ್ಯವು ಬಹಿರಂಗಪಡಿಸುತ್ತದೆ. ನೀವು ನಂಬಿದ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚಿಸುತ್ತಿದ್ದಾನೆ, ಬೇರೆಯವರ ಬಳಿ ನಿಮ್ಮ ಬಗ್ಗೆ ಯಾವ ಟೀಕೆಗಳನ್ನು ಮಾಡ್ತಾ ಇದ್ದಾನೆ, ನೀವು ಏನು ಯೋಚನೆ ಮಾಡ್ತಾ ಇದ್ದೀರಾ ಎಂದು ನಿಮಗೆ ಈಗಾಗಲೇ ಅರ್ಥವಾಗ್ತಾ ಇರುತ್ತೆ. ಹಳೆಯ ಪ್ರೀತಿ ಮರಳಿ ಬರುತ್ತದೆ ಎಂದು ಕೆಲವರು ಆಶಿಸುತ್ತಾರೆ. ಆದರೆ ವೃಶ್ಚಿಕ ರಾಶಿಯವರಿಗೆ ಈ ಸಮಯದಲ್ಲಿ ಮರಳುವ ಪ್ರೀತಿ ಕೇವಲ ಒಂದು ಪರೀಕ್ಷೆಯಾಗಿರುತ್ತದೆ. ಹೊಸ ವ್ಯಕ್ತಿ ತಮ್ಮ ಜೀವನದಲ್ಲಿ ಬಂದಾಗ ತಕ್ಷಣ ಅವರನ್ನು ನಂಬಬೇಕು. ನೀವು ಅರ್ಥ ಮಾಡಿಕೊಳ್ಳುವವರೆಗೆ ಅವರಿಗೆ ಸಮಯವನ್ನ ನೀಡಿ. ಈ 4-5 ದಿನಗಳಲ್ಲಿ ನೀವು ಪ್ರೀತಿಯ ಬಗ್ಗೆ ಬಲವಾದ ನಿರ್ಧಾರವನ್ನು ತೆಗೆದುಕೊಳ್ತೀರಾ. ಆ ನಿರ್ಧಾರವು ನಿಮ್ಮ ಜೀವನದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಒಟ್ಟಾರೆಯಾಗಿ ಕುಟುಂಬದ ಮಾತುಗಳ ಹಿಂದಿನ ಸತ್ಯ, ವೃಶ್ಚಿಕ ರಾಶಿಯವರಿಗೆ ಸಾಮಾನ್ಯವಾಗಿ ಕುಟುಂಬದ ಹಿತದೃಷ್ಟಿಯಿಂದ ತಮ್ಮ ಆಸೆಗಳನ್ನು ತ್ಯಾಗ ಮಾಡ್ತಾರೆ. ಆದರೆ ಒಂದೇ ಕುಟುಂಬದಲ್ಲಿ ಅವರು ನಿಮ್ಮ ಬಗ್ಗೆ ತಿಳಿದಿರೋದಿಲ್ಲ. ನಿಮ್ಮ ಒಳ್ಳೆಯತನವನ್ನು ಯಾರು ಅರ್ಥ ಮಾಡಿಕೊಳ್ತಾ ಇಲ್ಲ. ನಿಮ್ಮ ತ್ಯಾಗಗಳಿಗೆ ಯಾರು ಕೂಡ ಬೆಲೆಯನ್ನು ಕೊಡ್ತಾ ಇಲ್ಲ. ಆದರೂ ಕೂಡ ಈ ಸಮಯ ನಿಮಗೆ ತಿಳಿದೇ ಇರುವಂತಹ ಕೆಲವೊಂದಿಷ್ಟು ಸತ್ಯಗಳು ಬಹಿರಂಗವಾಗುತ್ತೆ. ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡುವವರು ಕೂಡ ಇರ್ತಾರೆ. ಫೆಬ್ರವರಿ 1ರಿಂದ 5ನೇ ತಾರೀಕಿನ ಒಳಗೆ ನಿಮ್ಮ ಜೀವನದಲ್ಲಿ, ನಿಮ್ಮ ಮನೆಯಲ್ಲಿ ಒಂದು ಪದವು ನಿಮ್ಮ ಹೃದಯವನ್ನ ಕಠಿಣವಾಗಿ ಕಡಿಯುತ್ತದೆ. ಅದು ಅವಮಾನವೋ ಅಥವಾ ಸತ್ಯವೋ ಎಂಬುದು ಮೊದಲ ಅರ್ಥವಲ್ಲ. ಆದರೆ ಆ ಪದದಿಂದಾಗಿ ನೀವು ಅನೇಕ ವಿಷಯಗಳಲ್ಲಿ ಸ್ಪಷ್ಟತೆಯನ್ನ ಪಡೆದುಕೊಳ್ತೀರಾ. ಈ ಸಮಯದಲ್ಲಿ ಯಾರ ಮಾತುಗಳನ್ನು ಎಷ್ಟು ನಂಬಬೇಕೆಂದು ನೀವು ಕಲಿತುಕೊಳ್ತೀರಾ. ಕುಟುಂಬದಲ್ಲಿನ ಹಳೆಯ ಭಿನ್ನಾಭಿಪ್ರಾಯಗಳು ಮತ್ತೆ ಉದ್ಭವಿಸಬಹುದು. ಆದರೆ ಈ ಬಾರಿ ನೀವು ಮೌನವಾಗಿರೋದಿಲ್ಲ. ನೀವು ನಿಮ್ಮ ಸತ್ಯವನ್ನ ಹೇಳುವ ಸಮಯ ಇದಾಗಿದೆ. ಶತ್ರುಗಳ ಮುಖವಾಡದ ಹಿಂದಿನ ಸತ್ಯಗಳು. ವೃಶ್ಚಿಕ ರಾಶಿಯವರು ತಮ್ಮ ಜೀವನದಲ್ಲಿ ಶತ್ರುಗಳನ್ನ ಸ್ಪಷ್ಟವಾಗಿ ನೋಡಬಹುದು. ಆದರೆ ಕೆಲವರು ಮುಖವಾಡದಲ್ಲಿ ಕೂಡಿರುತ್ತಾರೆ. ಈ ಫೆಬ್ರವರಿ 1ರ ನಂತರ ನಿಮ್ಮ ಹತ್ತಿರವಿರುವಂತಹ ವ್ಯಕ್ತಿಯು ನಿಮ್ಮ ಬೆನ್ನಿಗೆ ಹೇಗೆ ಚೂರಿ ಹಾಕುತ್ತಿದ್ದಾನೆ ಎಂಬುದನ್ನು ಅರ್ಥ ಮಾಡಿಕೊಳ್ತೀರಾ. ಒಟ್ಟಾರೆ ಇದು ನೋವನ್ನು ಉಂಟು ಮಾಡುತ್ತದೆ, ಆದರೆ ಅದು ನಿಮಗೆ ಅಗತ್ಯವಾಗಿರುತ್ತದೆ. ನೋವು ಈ ಸತ್ಯ ಹೊರಬರದಿದ್ದರೆ ನೀವು ಇನ್ನೂ ಹೆಚ್ಚಿನದನ್ನು ಕಳೆದುಕೊಳ್ಳುವಂತಹ ಅವಶ್ಯಕತೆ ಇರುತ್ತದೆ. ಈ ಸಮಯದಲ್ಲಿ ಸೇಡು ತೀರಿಸಿಕೊಳ್ಳುವ ಬಗ್ಗೆ ಯೋಚಿಸಬೇಡಿ. ನೀವು ಶನಿ ಕೆಲಸ ಮಾಡುವ ಅಗತ್ಯವಿಲ್ಲ. ಮೌನವಾಗಿ ದೂರ ಇರೋದು ನಿಮ್ಮನ್ನು ರಕ್ಷಿಸುತ್ತದೆ. ನಿಮ್ಮ ಕೆಲಸ ಮತ್ತು ವ್ಯವಹಾರದಲ್ಲಿ ಸ್ಥಗಿತಗೊಂಡಿದ್ದರೂ ಸಹ ಈ ರಾಶಿ ಚಕ್ರ ತಿರುಗುತ್ತಲೇ ಇರುತ್ತದೆ. ವೃಶ್ಚಿಕ ರಾಶಿಯವರು ತಮ್ಮ ಕೆಲಸದಲ್ಲಿ ತುಂಬಾ ಪ್ರಾಮಾಣಿಕರಾಗಿರ್ತಾರೆ. ಆದರೆ ಹಲವಾರು ಬಾರಿ ನಿಮ್ಮ ಕಠಿಣ ಪರಿಶ್ರಮವು ಅಪೇಕ್ಷಿತವಾದ ಫಲಿತಾಂಶವನ್ನು ನೀಡೋದಿಲ್ಲ. ಫೆಬ್ರವರಿ 1ರ ನಂತರ ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ಬದಲಾವಣೆ ಪ್ರಾರಂಭವಾಗುತ್ತೆ. ಅದು ನಿಮಗೆ ಬೇಕಾಗಿರೋದು ಅಲ್ಲದಿದ್ದರೂ ನಿಮಗೆ ಬೇಕಾಗಿರೋದನ್ನ ನಿಮ್ಮದಾಗಿಸುತ್ತದೆ. ಒಟ್ಟಾರೆಯಾಗಿ ಹತ್ತಿರ ಬರುತ್ತಿದೆ ನಿಮ್ಮ ಸಮಯ. ಹಳೆಯ ಕೆಲಸದಲ್ಲಿ ಹೊಸ ಜವಾಬ್ದಾರಿ ಅಥವಾ ಹೊಸ ಗುರುತು. ವ್ಯಾಪಾರ ವ್ಯವಹಾರ ಮಾಡುವವರಿಗೆ ಈ 4-5 ದಿನಗಳು ಕಡಿಮೆ ಮಾತು ಯೋಚಿಸಲು ಹೆಚ್ಚು ಸಮಯ. ಒಪ್ಪಂದಗಳು ಓದದೆ ಯಾವುದಕ್ಕೂ ಕೂಡ ಸಹಿ ಹಾಕಬೇಡಿ. ಆರೋಗ್ಯ ಮತ್ತು ಮಾನಸಿಕ ಸ್ಥಿತಿ ಒಳಗಿನ ಗಾಯವು ವಾಸಿಯಾಗುವಂತೆ ಮಾಡುತ್ತೆ. ವೃಶ್ಚಿಕ ರಾಶಿಯವರು ತಮ್ಮ ದೇಹಕ್ಕಿಂತ ಹೆಚ್ಚಾಗಿ ತಮ್ಮ ಮನಸ್ಸಿನಲ್ಲಿ ಗಾಯಗಳನ್ನು ಮರೆ ಮಾಡುತ್ತಾರೆ. ಆದ ಕಾರಣ ಈ ಗಾಯಗಳು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತವೆ. ಒಟ್ಟಾರೆಯಾಗಿ ನಂತರದ ನಿಮ್ಮ ಮನಸ್ಸು ಹಗುರವಾಗಿರುತ್ತೆ. ಈ ಸಮಯ ಒಂದು ಮಾತು, ಒಂದು ಘಟನೆ ಅಥವಾ ಒಂದು ಪ್ರಾರ್ಥನೆಯು ನಿಮಗೆ ಶಾಂತಿಯನ್ನು ನೀಡುತ್ತದೆ. ಈ ಸಮಯದಲ್ಲಿ ನಿಮ್ಮ ದೇಹದ ಸಂಕೇತಗಳನ್ನು ನೀಡಿಕೊಳ್ಬೇಕು, ವಿಶ್ರಾಂತಿ ಪಡೆದುಕೊಳ್ಬೇಕು ಮತ್ತು ನೀವು ಸಹ ಮುಖ್ಯ ಎಂದು ನೀವು ನಂಬಬೇಕಾಗುತ್ತೆ. ಇಲ್ಲಿಯವರೆಗೂ ಬೇರೆಯವ್ರಿಗೋಸ್ಕರ ತ್ಯಾಗನ ಮಾಡಿದ್ದೀರಾ. ಇನ್ನು ಮುಂದೆ ನಿಮಗೋಸ್ಕರ, ನೀವು ನಿಮ್ಮ ಖುಷಿಗೋಸ್ಕರ, ನಿಮ್ಮ ಜೀವನಕ್ಕೋಸ್ಕರ ಕೆಲವೊಂದಿಷ್ಟು ಸಮಯವನ್ನು ನೀವು ಕಳಿಬೇಕಾಗುತ್ತೆ. ನೀವೇ
ಹೇಳಿಕೊಳ್ಳಬೇಕು, ನನಗೆ ನಾನೇ ಮುಖ್ಯ ಅಂತ ನೀವು ನಿಮ್ಮನ್ನು ನೆನಪಿಸಿಕೊಳ್ಳಬೇಕು. ಆಸ್ತಿ, ಭೂಮಿ ಮತ್ತು ಮನೆ ವಿಷಯಗಳಲ್ಲಿ ವಿಳಂಬದ ಹಿಂದಿನ ಸತ್ಯವನ್ನ ವೃಶ್ಚಿಕ ರಾಶಿಯವರು ಯಾವಾಗಲೂ ಆಸ್ತಿ ಮತ್ತು ಭೂಮಿ, ಮನೆ ವಿಚಾರಗಳಲ್ಲಿ ಅಡೆತಡೆಗಳನ್ನು ಎದುರಿಸ್ತಾರೆ. ಅವರು ಖರೀದಿಸಲು ಬಯಸಿದ್ದ ಮನೆಯು ನಿಲ್ಲಿಸಲಾಗುತ್ತದೆ, ಮಾರಾಟಕ್ಕೆ ಇಟ್ಟ ಭೂಮಿಯನ್ನ ಮಾರಾಟ ಮಾಡಲಿಕ್ಕೆ ಆಗೋದಿಲ್ಲ, ಅಥವಾ ಕುಟುಂಬದಲ್ಲಿ ಆಸ್ತಿ ವಿವಾದಗಳು, ಇವೆಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ಪದೇ ಪದೇ ಸಂಭವಿಸುತ್ತಿವೆ. ಇದು ಅದೃಷ್ಟದ ತಪ್ಪಲ, ಇದು ಸಮಯದ ಪರೀಕ್ಷೆಯಾಗಿದೆ. ಫೆಬ್ರವರಿ 1ರಿಂದ 5ನೇ ತಾರೀಕಿನ ನಂತರ ಈ ವಿಷಯಗಳಲ್ಲಿ ಒಂದು ಪ್ರಮುಖ ತಿರುವು ಬರುತ್ತದೆ. ಇಲ್ಲಿಯವರೆಗೆ ನಿಮಗೆ ನ್ಯಾಯ ಸಿಕ್ಕಿಲ್ಲ ಎಂದು ನೀವು ಭಾವಿಸಿದರೆ ಸತ್ಯ ಹೊರಬರುತ್ತೆ. ಆದರೆ ಒಂದು ವಿಷಯವನ್ನ ನೆನಪಿಡಬೇಕು, ಈ ಸಮಯದಲ್ಲಿ ಆತುರದ ನಿರ್ಧಾರಗಳು ನಿಮಗೆ ನಷ್ಟವನ್ನ ಉಂಟು ಮಾಡುತ್ತೆ. ಆಸ್ತಿಗೆ ಸಂಬಂಧಪಟ್ಟಂತಹ ದಾಖಲೆಗಳು, ಒಪ್ಪಂದಗಳು ಇತ್ಯಾದಿಗಳನ್ನ ನೀವು ಒಂದು ಸಣ್ಣ ತಪ್ಪು ಕೂಡ ದೊಡ್ಡದಾದ ಭವಿಷ್ಯದಲ್ಲಿ ಸಮಸ್ಯೆ ಆಗಬಹುದು. ಒಟ್ಟಾರೆಯಾಗಿ 4-5 ದಿನಗಳು ನಿಮಗೆ ಒಂದು ಚಿಹ್ನೆಯನ್ನ ನೀಡಲಾಗುತ್ತದೆ. ನೀವು ಆ ಚಿಹ್ನೆಯತ್ತ ಗಮನ ಕೊಟ್ಟರೆ ಖಂಡಿತವಾಗಿ ನಿಮ್ಮ ಭೂಮಿ, ಮನೆ, ಆಸ್ತಿ ಸ್ಥಿರಗೊಳ್ಳಲು ಪ್ರಾರಂಭಿಸುತ್ತದೆ. ಮಕ್ಕಳು ಮತ್ತು ಆನುವಂಶಿಕ ತೊಂದರೆಗಳಿಂದ ಹಿಡಿದು ಭರವಸೆಯವರೆಗೆ ವೃಶ್ಚಿಕ ರಾಶಿಯವರು ಯಾವಾಗಲೂ ಕೂಡ ಮಕ್ಕಳ ಬಗ್ಗೆ ತಮ್ಮ ಮನಸ್ಸಿನಲ್ಲಿರುವಂತಹ ಭಯವನ್ನ ಹೊಂದಿರ್ತಾರೆ. ಅವರ ಭವಿಷ್ಯದ ಬಗ್ಗೆ, ಆರೋಗ್ಯದ ಬಗ್ಗೆ, ಶಿಕ್ಷಣದ ಬಗ್ಗೆ ಎಲ್ಲ ವಿಷಯಗಳು ನಿಮ್ಮನ್ನ ರಾತ್ರಿಯಲ್ಲಿ ಮಲಗಲು ಬಿಡ್ತಾ ಇಲ್ಲ. ಕೆಲವರಿಗೆ ಮಕ್ಕಳು ತಡವಾಗಿ ಬರುತ್ತಾರೆ, ಮಕ್ಕಳಿಂದ ದೂರವಾಗ್ತಿದ್ದಾರೆ, ಮಕ್ಕಳ ನಿರ್ಧಾರಗಳು ಅರ್ಥವಾಗುತ್ತಿಲ್ಲ ಎನ್ನುವಂತಹ ಯೋಚನೆಗಳು ಬರ್ತಾ ಇದೆ. ಅದೇ ರೀತಿ ತೊಂದರೆಗಳನ್ನ, ಕುಟುಂಬದ ಭದ್ರತೆಗೋಸ್ಕರ ನೀವು ಆರೋಗ್ಯದ ರಹಸ್ಯಗಳನ್ನ, ದೇಹವು ಏನು ಹೇಳುತ್ತದೆ ಎಂಬುದನ್ನು ಆಲಿಸಬೇಕಾಗುತ್ತದೆ. ವೃಶ್ಚಿಕ ರಾಶಿಯವರು ದೇಹದ ಬಗ್ಗೆ ಕಾಳಜಿ ವಹಿಸೋದಿಲ್ಲ, ಬಲವಾದ ಮನಸ್ಸನ್ನ ಹೊಂದಿದ್ದಾರೆ, ಸಾಕು ಎಂದು ಅವರು ಭಾವಿಸುತ್ತಾರೆ. ಆದರೆ ದೇಹವು ಒಂದು ಮಿತವಾಗಿರುವಂತಹ ತೆಗೆದುಕೊಳ್ಳಬಲ್ಲದು. ಇತ್ತೀಚಿನ ದಿನಗಳಲ್ಲಿ ತಲೆನೋವು, ನಿದ್ರಾಹೀನತೆ, ಬೆನ್ನು ನೋವು ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಯನ್ನು ಎದುರಿಸ್ತಾ ಇರಬಹುದು. ಈ ಒಂದು ಫೆಬ್ರವರಿ 1ನೇ ತಾರೀಕಿನ ನಂತರ ನಿಮ್ಮ ದೇಹವು ನಿಮ್ಮೊಂದಿಗೆ ಮಾತನಾಡುತ್ತದೆ. ಆಯಾಸವು ನೀವು ನಿಲ್ಲಿಸಬೇಕಾದಂತಹ ಸಂಕೇತವಾಗಿರುತ್ತೆ. ಈ ಸಮಯದಲ್ಲಿ ವಿಶ್ರಾಂತಿ ಔಷಧಿಗಿಂತ ಮುಖ್ಯವಾಗಿದೆ. ನೀವು ಯಾವಾಗಲೂ ಕೂಡ ಇತರರಿಗೆ ಒಳ್ಳೆಯದನ್ನ ಮಾಡ್ತೀರಾ ಮತ್ತೆ ಬೇರೆಯವ್ರಿಗೋಸ್ಕರ ಓಡ್ತಾ ಇದ್ದೀರಾ. ಈಗ ನಿಮಗಾಗಿ ನಿಲ್ಲುವ ಸಮಯ. ಆಧ್ಯಾತ್ಮಿಕ ಮಾರ್ಗವು ಭಯದಿಂದ ಪ್ರಾರಂಭವಾಗುತ್ತೆ ಮತ್ತು ಶಾಂತಿಯೊಂದಿಗೆ ಕೊನೆಗೊಳ್ಳುತ್ತದೆ. ವೃಶ್ಚಿಕ ರಾಶಿಯವರಿಗೆ ಒಟ್ಟಾರೆ ಆಧ್ಯಾತ್ಮಿಕತೆಯ ಬಂಧನವು ಭಯದ ಅಗತ್ಯವಿಲ್ಲ. ನೀವು ದೇವರನ್ನ ಕೇಳುವ ಹಂತವನ್ನ ದಾಟಿದ್ದೀರಾ. ಈಗ ನೀವು ನಿಮಗೋಸ್ಕರ ದೇವರಿಗಾಗಿ ಮಾತನಾಡುವ ಹಂತದಲ್ಲಿದ್ದೀರಾ. ಹೌದು, ವೃಶ್ಚಿಕ ರಾಶಿಯವರು ಒಂದು ದೇವಾಲಯ, ಮಂತ್ರ ಅಥವಾ ಪೂಜೆ ನಿಮ್ಮ ಜೀವನದಲ್ಲಿ ಬರುತ್ತದೆ. ಇದು ಕಾಕತಾಳೀಯವಲ್ಲ. ಖಂಡಿತವಾಗಿ ನೀವು ಹಿಂದೆ ಮಾಡಿದಂತಹ ಪುಣ್ಯವು ಈಗ ನಿಮ್ಮನ್ನ ಈ ಹಾದಿಗೆ ತರುತ್ತಿದೆ. ಈ ಸಮಯವನ್ನ ಸಂಪೂರ್ಣವಾಗಿ ಬಳಸಿಕೊಳ್ಳುವ ಮೂಲಕ ದೊಡ್ಡ ದೊಡ್ಡ ವಿಷಯಗಳ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಾಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ನೀವು ಮಾಡುವಂತಹ ಭವಿಷ್ಯದ ಚಿಹ್ನೆಗಳು ಖಂಡಿತವಾಗಿ ಸತ್ಯವಾಗುತ್ತೆ. ನಿಮ್ಮ ಕನಸುಗಳು ನನಸಾಗುತ್ತೆ. ನಿಮಗೆ ನಿಮ್ಮ ಜೀವನದಲ್ಲಿ ದೇವರ ಅಂತಿಮ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತೀರಾ. ವೃಶ್ಚಿಕ ರಾಶಿಯವರು ತುಂಬಾ ದಿನದಿಂದ ನೀವು ಅಂದುಕೊಂಡಂತಹ ಕನಸುಗಳನ್ನ ನನಸು ಮಾಡಿಕೊಳ್ಳುವಂತಹ ಸಮಯ ಈಗ ಹತ್ತಿರಕ್ಕೆ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇದೇ ಸಮಯ ಈ ಒಂದು 1ನೇ ತಾರೀಕು ಫೆಬ್ರವರಿ ಶಕ್ತಿಶಾಲಿ ಹುಣ್ಣಿಮೆ ಇರೋದ್ರಿಂದ ಈಗ ವೃಶ್ಚಿಕ ರಾಶಿಯವರ ಪ್ರಮುಖವಾದ ವಿಷಯಕ್ಕೆ ಬರೋದಾದರೆ, ದೇವರು ಕೂಡ ನಿಮ್ಮನ್ನ ಉಳಿಸಲು ಸಾಧ್ಯವಿಲ್ಲ. ನೀವು ಈ 3 ಸ್ಥಳಗಳಿಗೆ ಹೋಗಬೇಡಿ. ನಿಮ್ಮ ಜಾತಕದ ಪ್ರಕಾರ ನೀವು ಈ 3 ಸ್ಥಳಗಳಿಗೆ ಹೋದರೆ ಎಲ್ಲ ರೀತಿಯ ತೊಂದರೆಗಳು, ನಷ್ಟಗಳು, ದುರಾದೃಷ್ಟಗಳು ನಿಮ್ಮನ್ನ ಹಿಂಬಾಲಿಸುತ್ತದೆ. ಅವುಗಳು ನಿಮ್ಮ ಜೀವನವನ್ನ ಹಾಳು ಮಾಡುತ್ತದೆ. ಖಂಡಿತವಾಗಿ ಈ ಸಮಯದಲ್ಲಿ ನೀವು ವಿಶೇಷವಾಗಿ ದೂರ ಇರೋದು ಉತ್ತಮ. ವೃಶ್ಚಿಕ ರಾಶಿಗೆ ಸೇರಿದಂತಹ ಜನರು ಅನುರಾಧ ನಕ್ಷತ್ರ 1, 2, 3, 4 ಪಾದ, ಜ್ಯೇಷ್ಠ ನಕ್ಷತ್ರಕ್ಕೆ 1, 2, 3, 4 ಪಾದಗಳು, ಒಟ್ಟಾರೆಯಾಗಿ 9 ಪಾದಗಳಲ್ಲಿ ಹುಟ್ಟಿದಂತಹ ಜನರು ವೃಶ್ಚಿಕ ರಾಶಿಗೆ ಸೇರ್ತಾರೆ. ಈ ಜಗತ್ತಿನಲ್ಲಿ ನೀವು ಯಾವುದೇ ಕೆಲಸವನ್ನ ಮಾಡ್ತಾ ಇದ್ರೂ ಕೂಡ ಕೆಲವೊಂದಿಷ್ಟು ಬಾರಿ ಈ ಸಮಯಗಳಿಗೆ ನೀವು ಒಂದು ಮಹತ್ವದ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುವ ಮೂಲಕ ಬೆಲೆಯನ್ನ ಕೊಡಬೇಕಾಗುತ್ತೆ. ಹೌದು, ವೃಶ್ಚಿಕ ರಾಶಿಯವರು ಸ್ಥಿರತೆ, ಸೌಕರ್ಯ, ಭದ್ರತೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡ್ತಾರೆ. ಆದ್ದರಿಂದ ವೃಶ್ಚಿಕ ರಾಶಿಯವರು ನಿಮ್ಮ ರಾಶಿ ಚಕ್ರ ಚಿಹ್ನೆಗಳಿಗೆ ವಿರುದ್ಧವಾದ ನಕಾರಾತ್ಮಕ ಶಕ್ತಿಯನ್ನು ನೀವು ನಿಮ್ಮ ವಿರುದ್ಧ ಕಳಿಸುವಂತಹ ಕೆಲಸ ನಡೀತಾ ಇದೆ. ಈ 3 ಸ್ಥಳಗಳಿಗೆ ಹೋಗುವುದರೆ ನಿಮಗೆ ಮಾನಸಿಕವಾಗಿ ಶಾಂತಿ, ಆರ್ಥಿಕವಾಗಿ ಸ್ಥಿರತೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಹಾನಿಗೆ ಒಳಗಾಗುತ್ತೆ. ನಿಮ್ಮ ಕುಟುಂಬ ಸಂಬಂಧ ಹಾಳಾಗುವ ಅಪಾಯವಿದೆ. ಈ ಪ್ರಮುಖವಾದ ಎಚ್ಚರಿಕೆ ನಿಮ್ಮ ಭವಿಷ್ಯ ಮತ್ತು ನಿಮ್ಮ ಯೋಗಕ್ಷೇಮಕ್ಕಾಗಿ ಮಾತ್ರ. ಈ ಪ್ರಮುಖ ಜ್ಯೋತಿಷ್ಯದ ಸತ್ಯವನ್ನು ತಿಳಿದುಕೊಳ್ಳಿ ಮತ್ತು ಜೀವನದಲ್ಲಿ ಇಡುವಂತಹ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ಸ್ಪಷ್ಟವಾಗಿ ಇರಿಸಬೇಕಾಗುತ್ತೆ. ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಜಾಗರೂಕರಾಗಿರಬೇಕು. ಒಂದು ಸಣ್ಣ ತಪ್ಪು ಕೂಡ ದೊಡ್ಡ ಅಪಘಾತಕ್ಕೆ ಕಾರಣವಾಗಬಹುದು. ನಿಮ್ಮ ಜೀವನ ಅಮೂಲ್ಯವಾಗಿದೆ, ಅದನ್ನು ರಕ್ಷಿಸುವುದು ನಿಮ್ಮ ಜವಾಬ್ದಾರಿ. ಈಗ ಖಂಡಿತವಾಗಿ ನೀವು ಯಾವ 3 ಸ್ಥಳಗಳಿಗೆ ಹೋಗಬಾರದು ಎಂದು ತಿಳಿಸುತ್ತೇವೆ. ಹೌದು, ಮೊದಲನೇದಾಗಿ ನೀವು ಹೋಗಬಾರದೇ ಇರುವಂತಹ ಮೊದಲನೇ ಸ್ಥಳ ಅಂದರೆ ನಿಮಗೆ ಎಲ್ಲಿ ಗೌರವ ಸಿಗೋದಿಲ್ವೋ ಅಂತಹ ಸ್ಥಳಕ್ಕೆ ನೀವು ಹೋಗಬಾರ್ದು. ನಿಮ್ಮ ಸ್ವಭಾವ ತುಂಬ ಸೂಕ್ಷ್ಮವಾಗಿರುತ್ತದೆ. ಬೇರೆಯವರಿಗೆ
ಇತರರಿಗೆ ಸಹಾಯ ಮಾಡಿ ನಿಮ್ಮ ಸಂತೋಷವನ್ನು ಕಂಡುಕೊಳ್ತೀರಾ. ಅದಾಗಿಯೂ ಕೂಡ ಕೆಲವರು ನಿಮ್ಮನ್ನು ಅತಿಯಾಗಿ ಟೀಕಿಸಬಹುದು, ನೋವಿಗೆ ಹೊಡೆ ಮಾಡಿಕೊಡಬಹುದು, ನಿಮ್ಮ ಜೀವನದಲ್ಲಿ ಕಷ್ಟವನ್ನು ತಂದುಕೊಡಬಹುದು. ಆದ್ದರಿಂದ ಈ ಸ್ಥಳಕ್ಕೆ ನೀವು ಹೋಗೋದನ್ನು ತಪ್ಪಿಸಬೇಕಾಗುತ್ತೆ. ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಈ ರಾಶಿ ಚಕ್ರ ಚಿಹ್ನೆಯವರು ಈ ಸ್ಥಳದಲ್ಲಿ ಹೋದರೆ ನಿರ್ಲಕ್ಷ್ಯಕ್ಕೆ ಒಳಗಾಗುತ್ತೀರಾ. ನಿಮ್ಮ ಜೀವನದ ಮೇಲೆ ನಿಮಗೆ ಗೌರವ ಕಡಿಮೆ ಆಗ್ತಾ ಹೋಗುತ್ತೆ. ಮನಸ್ಸಿನಲ್ಲಿ ನೋವಿನ ಮಾತುಗಳು, ನಿರ್ಲಕ್ಷಿಸಿದಂತಹ ಭಾವನೆ ನಿಮ್ಮ ಜೀವನವನ್ನು ಹಲವಾರು ವರ್ಷಗಳವರೆಗೂ ಕೂಡ ಹಿಂಡಿ ಹಿಪ್ಪೆ ಮಾಡುತ್ತೆ. ನಿಮ್ಮನ್ನು ತಿರಸ್ಕರಿಸದಿಂದ ನೋಡಿಕೊಳ್ಳುವಂತಹ ಜನರ ಮಧ್ಯೆ ನೀವು ಹೋಗಬಾರ್ದು, ಅಥವಾ ನಿಮ್ಮನ್ನು ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುವಂತಹ ಜನರ ಹತ್ತಿರ ನೀವು ಹೋಗಬಾರ್ದು. ಅಂತಹ ಸ್ಥಳಕ್ಕೆ ನೀವು ಹೋದಾಗ ನಿಮ್ಮ ಮೇಲೆ ನಿಮಗೆ ಅಸಹಾಯಕತೆಯ ಒಂದು ಪ್ರಭಾವ ಹೆಚ್ಚಿಗೆ ಆಗುತ್ತೆ. ಬಹಳಷ್ಟು ಮಾನಸಿಕವಾಗಿ ನೋವಿಗೆ ಹೊಣೆ ಆಗ್ತೀರಾ. ಈ ಸಮಯ ಅಂತಹ ಸ್ಥಳಗಳು ಅಥವಾ ಜನರು ನಿಮ್ಮ ಆತ್ಮವಿಶ್ವಾಸವನ್ನು ಸಂಪೂರ್ಣವಾಗಿ ನಾಶ ಮಾಡ್ತಾರೆ. ಮೊದಲಿಗೆ ಇದು ಸಣ್ಣ ಅವಮಾನಗಳಂತೆ ಕಾಣಿಸಬಹುದು, ಆದರೆ ಕ್ರಮೇಣವಾಗಿ ನಿಮ್ಮ ಪರಿಣಾಮ ಮಾನಸಿಕ ಆರೋಗ್ಯದ ಮೇಲೆ ಬೀರುತ್ತದೆ. ಇದರಿಂದ ಕಷ್ಟಗಳು ಬರುತ್ತದೆ. ಗಂಭೀರವಾದ ಮಾನಸಿಕ ಒತ್ತಡವನ್ನು ಎದುರಿಸಬೇಕಾಗಿ ಬರುತ್ತೆ. ಇದರಿಂದ ನೀವು ಒಳಗೊಳಗೆ ಕುಸಿಯುವಂತಹ ಸಾಧ್ಯತೆ ಇದೆ. ಆ ಜನರು ಅಥವಾ ಆ ಸ್ಥಳ ನೀಡುವ ನಕಾರಾತ್ಮಕ ಶಕ್ತಿಯು ನಿಮ್ಮನ್ನು ಸುತ್ತುವರೆದಿರುತ್ತದೆ. ನೀವು ಅದು ಪ್ರತಿ ಬಾರಿ ಒಂದು ಸ್ಥಳಕ್ಕೆ ಅಥವಾ ಜನರ ಬಳಿ ಹೋದಾಗ ನಿಮ್ಮ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಎರಡನೇ ಸ್ಥಳ ಅಂದರೆ ನೀವು ಒಮ್ಮೆ ಮೋಸ ಹೋದ ಸ್ಥಳ ಅಥವಾ ಸನ್ನಿವೇಶ. ನೀವು ಯಾರನ್ನಾದರೂ ನಂಬಿದ ನಂತರ ಅಥವಾ ಯಾರಾದರೂ ಒಂದು ಸ್ಥಳದ ಬಗ್ಗೆ ಪ್ರೀತಿಯನ್ನು ಬೆಳೆಸಿಕೊಂಡ ನಂತರ ಆ ಸ್ಥಳಕ್ಕೆ ಮತ್ತೆ ಹೋಗಬಾರ್ದು. ನೀವು ಅದನ್ನು ಸುಲಭವಾಗಿ ಬಿಟ್ಟು ಕೊಡೋದಿಲ್ಲ. ನಿಮ್ಮ ಮೊಂಡತನ ಅಥವಾ ಸ್ಥಿರ ಸ್ವಭಾವದಿಂದ ನೀವು ಹಿಂದೆ ಒಂದು ಸ್ಥಳ ಅಥವಾ ಸನ್ನಿವೇಶದಲ್ಲಿ ತುಂಬ ಗಂಭೀರವಾಗಿ ಮೋಸ ಹೋಗಿರಬಹುದು. ಅದಾಗಿಯೂ ಮತ್ತೆ ಅಲ್ಲಿಗೆ ಹೋಗಲು ಪ್ರಯತ್ನ ಮಾಡಬೇಡಿ, ಅದರಿಂದ ಕಷ್ಟಗಳು ಹೆಚ್ಚಾಗುತ್ತೆ. ಹಾಗೆ ಮೂರನೇದಾಗಿ, ಯಾರಾದರೂ ನಿಮ್ಮನ್ನು ಹೊಸ ಅಥವಾ ಅಸುರಕ್ಷಿತ ಸ್ಥಳಕ್ಕೆ ಆಹ್ವಾನಿಸಿದರೆ ಅವರನ್ನು ನಂಬಬೇಡಿ. ವಿಶೇಷವಾಗಿ ರಾತ್ರಿಯಲ್ಲಿ ಅಥವಾ ಜನದಟ್ಟಣೆಯ ಪ್ರದೇಶದಲ್ಲಿ ಹೊರಗೆ ಹೋಗೋದು ಒಳ್ಳೆಯದಲ್ಲ. ಈ ಹುಣ್ಣಿಮೆ ಬಹಳಷ್ಟು ಶಕ್ತಿಶಾಲಿಯಾಗಿದೆ. ನಿಮ್ಮ ಸ್ವಂತವಾದ ಒಳಿತಿಗಾಗಿ ಜನರೊಂದಿಗೆ ಹೊರಗೆ ಹೋಗೋದು ನಿಮ್ಮ ಜೀವನಕ್ಕೆ ಸರಿಪಡಿಸಲಾಗುವುದಂತಹ ಹಾನಿಯನ್ನು ಉಂಟು ಮಾಡಬಹುದು. ನಿಮ್ಮ ರಾಶಿಯ ಜನರು ಹೊಸ ಜನರನ್ನು ಭೇಟಿಯಾದಾಗ ನಿಮ್ಮ ಎಚ್ಚರಿಕೆಯಲ್ಲಿ ನೀವು ಇರಬೇಕು. ನಿಮ್ಮ ಉದ್ದೇಶಗಳನ್ನು ಅವರು ಅವರ ಒಂದು ಬಳಕೆಗಾಗಿ ಬಳಸಿಕೊಳ್ತಾರೆ. ನಿಮ್ಮ ವಿಷಯದಲ್ಲಿ ನೀವು ಅಜಾಗರೂಕರಾಗಿದ್ದರೆ ನಿಮ್ಮ ಮೇಲೆ ದಾಳಿ ಮಾಡಬಹುದು. ನೀವು ದರೋಡೆಗೆ ಬಲಿಯಾಗಬಹುದು ಅಥವಾ ಜೀವವನ್ನು ಕಳೆದುಕೊಳ್ಳುವ ಅಪಾಯ ಇರುತ್ತೆ. ನೀವು ಹೊರಗೆ ಹೋಗಬೇಕಾದರೆ ನೀವು ಯಾರ ಜೊತೆ ಹೋಗ್ತಿದ್ದೀರಾ ಮತ್ತು ಯಾಕೋಸ್ಕರ ಹೋಗ್ತಿದ್ದೀರಾ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಯಾರೊಂದಿಗಾದರೂ ಹೊರಗೆ ಹೋಗುವ ಮೊದಲು ಅವರ ಉದ್ದೇಶ ಮತ್ತು ಆ ಸ್ಥಳ ಎಷ್ಟು ಸುರಕ್ಷಿತವಾಗಿದೆ ಎಂಬುದನ್ನು ತಿಳಿದುಕೊಳ್ಬೇಕು. ನಂತರ ನೀವು ಅಲ್ಲಿಗೆ ಹೋಗೋದು ಉತ್ತಮ. ಈ ಮೂರು ಜನರು ಅಥವಾ ಈ ಮೂರು ಸ್ಥಳಗಳು ನಿಮ್ಮನ್ನು ಅಪಾಯದಿಂದ ರಕ್ಷಿಸುತ್ತದೆ. ಒಟ್ಟಾರೆಯಾಗಿ ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿರ್ಧಾರ ನಿಮ್ಮ ಜೀವನದಲ್ಲಿ ಸ್ಥಿರತೆ, ಶಕ್ತಿ, ಆಸ್ತಿಯನ್ನು ತಂದುಕೊಡುತ್ತೆ. ಈ ಮೂರು ಸ್ಥಳಗಳು ಶಕ್ತಿ ಮತ್ತು ಕಾನೂನಿಗೆ ಇರುವಂತಹ ಆಸ್ತಿಯನ್ನು ಕಸಿದುಕೊಳ್ಳುವಂತಹ ಸ್ಥಳಗಳಾಗಿರೋದ್ರಿಂದ ಖಂಡಿತವಾಗಿ ಕೋರ್ಟ್ ಕೇಸ್ ವ್ಯವಹಾರದ ನಡೆಯುತ್ತಿರುವಂತಹ ಜಾಗಗಳಿಗೆ ಹೋಗಬೇಡಿ ಮತ್ತು ನಕಾರಾತ್ಮಕ ಅಂಶ ಇರುವಂತಹ ಜಾಗಗಳಿಗೆ ಹೋಗಬೇಡಿ. ಹಳೆಯ ದೇವಾಲಯವಾಗಿ ಅಲ್ಲಿ ಪೂಜೆ ಪುನಸ್ಕಾರ ನಡೀತಾ ಇಲ್ಲ ಅಂದರೂ ಕೂಡ ಆ ಸ್ಥಳಕ್ಕೆ ಹೋಗಬೇಡಿ. ಖಂಡಿತವಾಗಿ ಈ ಒಂದು ಶಕ್ತಿಶಾಲಿ ಹುಣ್ಣಿಮೆಯ ನಂತರ ದೇವರ ಅನುಗ್ರಹ ಪ್ರಭಾವ ನಿಮ್ಮ ಜೀವನದ ಸುತ್ತಲೂ ಒಂದು ರಕ್ಷಣಾತ್ಮಕ ಕವಚದ ಗುರಾಣಿಯನ್ನು ಸೃಷ್ಟಿಯನ್ನೇ ಮಾಡ್ತಾ ಇದೆ. ಖಂಡಿತವಾಗಿ ಅದರೊಳಗಡೆ ನೀವು ಇರೋದು ಉತ್ತಮ. ಮತ್ತು ಈ ಒಂದು ವಿಡಿಯೋ ನಿಮಗೆ ಹುಣ್ಣಿಮೆಯ ಮೊದಲೇ ತಲುಪಿದೆ ಅಂತ ಅಂದರೆ ಖಂಡಿತವಾಗಿ ಇದನ್ನು ಅನುಸರಿಸಬೇಕು. ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಹೆಜ್ಜೆಯನ್ನು ಸ್ಪಷ್ಟವಾಗಿ ಮತ್ತು ವಿಶೇಷವಾದ ನಿರ್ಧಾರದಿಂದ ಮುಂದುವರಿಸಬೇಕು. ಇಲ್ಲದಿದ್ದರೆ ಸಾಕಷ್ಟು ಅವಕಾಶವನ್ನು ಕಳೆದುಕೊಳ್ತೀರಾ. ಕಷ್ಟಪಟ್ಟು ಮಾಡಿದಂತಹ ಗೌರವ ಹಾಳಾಗುತ್ತೆ. ನಿಮ್ಮ ಜೀವನದಲ್ಲಿ ನಕಾರಾತ್ಮಕ ಅಂಶ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಹೊಸ ವ್ಯಕ್ತಿಯ ಆಗಮನ, ಹೊಸದಾದ ದಿಕ್ಕು ಬದಲಾವಣೆ, ಅದೇ ರೀತಿ ಕೆಲವೊಂದಿಷ್ಟು ಕಷ್ಟಗಳು ಬರುವಂತಹ ಮುನ್ಸೂಚನೆ, ಎಲ್ಲವನ್ನ ನಿರ್ವಹಿಸುವಂತಹ ಜಾಣ್ಮೆ ಶಕ್ತಿ ನಿಮ್ಮಲ್ಲಿದೆ. ಇದನ್ನು ಸಂಪೂರ್ಣವಾಗಿ ವಿಶೇಷವಾದ ಶಕ್ತಿಯೊಂದಿಗೆ ನಿಮ್ಮ ಮನಸ್ಸಿನ ಮಾತಿನ ಸೂಕ್ತ ಪ್ರಜ್ಞೆಯೊಂದಿಗೆ ಅನುಸರಿಸಿದರೆ ನಿಮ್ಮ ಜೀವನದಲ್ಲಿ ಗೆಲುವು ನಿಮ್ಮದೇ ಆಗುತ್ತದೆ. ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.